ನಿಮ್ಮ ಜಿ ಬಿಲ್ ಅನ್ನ ವಿರೋಧ ವ್ಯಕ್ತಪಡಿಸೋದಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಸರ್ಕಾರ. ಇಲ್ಲಿ ಜೊತೆಗೆ ದೇಶದಾದ್ಯಂತ ವಿಪಕ್ಷವಾಗಿರುವ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸ್ತಿದೆ. ಮನ್ರೇಗಾ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದುಬಿಟ್ಟು ಜಿ ಮಾಡೋದಕ್ಕೆ ಹೊರಟಿದೆ ಬಿಜೆಪಿ ಅವರು ಅಂತ. ಇದ್ರ ಬಗ್ಗೆ ನಿಮ್ಮ ನೆಕ್ಸ್ಟ್ ಸ್ಟ್ಯಾಂಡ್ ಏನು ಸರ್? ಇದನ್ನ ಹೆಂಗ್ ಡಿಫೆಂಡ್ ಮಾಡ್ಕೋತೀರಾ ರಾಜ್ಯದಲ್ಲಿ? ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಹೇಳಿದ್ದಾರೆ, ನೇರವಾಗಿ ಚರ್ಚೆಗೆ ಬರಲಿ, ಮಾತಾಡ್ತೀವಿ ಅಂತೇಳಿ. ಇದರಲ್ಲಿ ಅವ್ರು ಬಂದಿರತಕ್ಕಂಥದ್ದು ಏನು ಅಂತಂದರೆ, ರಾಮ ಅಂತಂದರೆ ಮೊದಲಿಂದ ಅವ್ರಿಗೆ ಆಗಲ್ಲ. ಮಹಾತ್ಮ ಗಾಂಧಿ ರಾಮನ ಹೆಸರು ಹೇಳ್ಕೊಂಡೇ ಅವ್ರ ಅಂತ್ಯ ಆದಾಗ ಕೂಡ ರಾಮ ಅಂತೇಳಿ ಸತ್ತಿರ್ತಕ್ಕಂಥದ್ದು ಅಂತ ನಾವು ಚರಿತ್ರೆಯಲ್ಲಿ ಓದಿರ್ತಕ್ಕಂಥದ್ದು. ಮಹಾತ್ಮ ಗಾಂಧಿಯವ್ರಿಗೆ ಯಾವತ್ತೂ ನಾವು ಅಪಮಾನವನ್ನು ನಾವು ಮಾಡಲಿಲ್ಲ, ಇಲ್ಲಿವರೆಗೂ ಮಾಡಲಿಲ್ಲ ನಾವೆಲ್ಲ ಕೂಡ. ಇವತ್ತು ಕೂಡ ನಮ್ಮ ಕೇಂದ್ರ ಸರ್ಕಾರ ಬಂದಾಗ ಮಹಾತ್ಮ ಗಾಂಧೀಜಿಯವರ ಪೋರ್ಬಂದರಲ್ಲಿ ಅಲ್ಲಿ ಹುಟ್ಟಿದಂಥ ಜಾಗವನ್ನು ಅತ್ಯಂತ ಚೆನ್ನಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಇದರಲ್ಲಿ ನಾವೇನು ನರೇಗಾ ಒಂದು ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ಬಂದಿತ್ತು, ಇದು ರಾಮ ಅಂತೇಳಿದ್ರೆ ರಾಮ ಅಲ್ಲ, ಅದ್ರದ್ದು RAMA ಬೇರೆ ಬೇರೆ ಇದಿದೆ ಅದರಲ್ಲಿ. ಸೊ ಇದು ಅವ್ರಿಗೆ ನೇರವಾಗಿರ್ತಕ್ಕಂಥದ್ದು. ಇವರು ಗಾಂಧಿ ಅಂತಕ್ಕಂಥದ್ದು ಮಹಾತ್ಮ ಗಾಂಧಿ ಅಲ್ಲ, ಈ ನಕಲಿ ಗಾಂಧಿಗಳವರಲ್ಲ, ಈ ಗಾಂಧಿ ಹೆಸರು ಹೊರಟೋಯ್ತು ಅಂತೇಳಿ ಅವ್ರಿಗೆಲ್ಲೋ ಒಂದು ಕಡೆಗೆ. ಮತ್ತು ಇದರಲ್ಲಿ 100 ದಿನ ಇರೋದು 125 ದಿನ ಹೆಚ್ಚುವರಿ ನಾವು ಕೊಟ್ಟಿದ್ದೀವಿ. ಸೊ ಮತ್ತು ಅವ್ರಿಗೆ ನೇರವಾಗಿ ಹಣ ಹೋಗ್ತದೆ ಅವ್ರಿಗೆಲ್ಲ ಕೂಡ. ಇಲ್ಲಿವರೆಗೂ ಕೂಡ ಮಿಷನರಿಯಲ್ಲಿ ಕೆಲಸ ಮಾಡಿ ಬಿಲ್ಗಳು ಹೊಡಿತಾಯಿದ್ರು. ಇವೆಲ್ಲ ಕೂಡ ಭಾಳ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಇವತ್ತು ನರೇಂದ್ರ ಮೋದಿಜಿಯವ್ರಿಗೆ ಹೆಸರನ್ನು ಬದಲಾಯಿಸಿದ ಅವ್ರಿಗೇನು ಬರ್ತದೆ? ಹಂಗಿದ್ರೆ ನರೇಂದ್ರ ಮೋದಿಜಿಯವ್ರ ಹೆಸರಲ್ಲಿ ಎಲ್ಲಾದ್ರೂ ಯೋಜನೆಗಳನ್ನು ತೊಗೊಂಬಂದವ್ರ? ವಾಜಪೇಯಿ ಅವರು ಕೂಡ ಹೈವೇ ಮಾಡಿದಾಗ ವಾಜಪೇಯಿ ಹೆಸರು ಇಡಬೇಕು ಅಂದಾಗಿಲ್ಲ, ಪ್ರಧಾನಮಂತ್ರಿ ರಸ್ತೆ ಅಂತೇಳಿ ಹೆಸರಿಟ್ಟಿರ್ತಕ್ಕಂಥದ್ದು. ಈ ಥರ ನಮ್ಮವ್ರಿಗೆ, ನಮ್ಮ ನಾಯಕರಿಗೆ ಹೆಸರಿಟ್ಕೊಬೇಕಂತ ಯಾವಲಿಲ್ಲ. ಈಗ ಸ್ಟೇಡಿಯಮ್ಗೆ ಪರಮೇಶ್ವರ ಹೆಸರಿಡಬೇಕು ಅಂತ ಹೇಳ್ತಾರೆ. ಈಗ ಹೇಳಿರೋದು ಬದುಕಿರೋರ ಹೆಸರು ಸಾಮಾನ್ಯವಾಗಿ ಎಲ್ಲರೂ ಇಡೋದಿಲ್ಲ, ಅದರಲ್ಲಿ ದಿವಂಗತರಾದಾಗ ಇಡಬೇಕು. ಅದಕ್ಕೆ ಮೊದಲೇ ನಮ್ಮ ಹೆಸರುಗಳನ್ನು ಇಟ್ಕೊಳ್ತಕ್ಕಂಥದ್ದು. ಅದು ಮೊದಲು ಸ್ಟೇಡಿಯಮ್ಗೆ ಹೆಸರು ಬೇರೆ ಇತ್ತು, ಅದನ್ನು ಬದಲಾಯಿಸಿ ಇಡೋವಂಥದ್ದು. ಮತ್ತು ಇವ್ರು ಮಹಾತ್ಮ ಗಾಂಧಿನ ಚೇಂಜ್ ಮಾಡ್ಬೋದು, ನಾವು ಮಾಡಿದ್ರೆ ಇದು ಆಗ್ತದ? ಇಲ್ಲ, ಹೊಸ ಸ್ಟೇಡಿಯಂ ಕಟ್ರಿ, ಪರಮೇಶ್ವರ ಹೆಸರಿಡ್ರಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದರಲ್ಲಿ ಹೆಸರನ್ನ ನೀವು ಬದಲಾಯಿಸ್ತಿದ್ರಲ್ಲ. ಇವತ್ತು ಇಡೀ ನಾವು ರಾಜ್ಯದಲ್ಲಿ ನಾವು ಏನಿದೆ, ಸೊ ಅದರ ಬಗ್ಗೆ ನಮಗೆ ಅರಿವು ಇದೆ ನಮಗೆ. ಸೊ ಅವ್ರು ಕಾಂಗ್ರೆಸ್ಸವರು ಈಗೇನು ಅಂತಂದರೆ ಇದನ್ನು ಪೊಲಿಟಿಕಲಿ ತೊಗೊಂಡೋಗೋವಂಥ ಕೆಲಸ ಮಾಡ್ತಾಯಿದ್ದಾರೆ. ಇವು ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಮತ್ತು ಪಾರದರ್ಶಕವಾಗಿ ಯಾರು ನಿಜವಾಗೂ ಕೂಡ ನರೇಗಾದಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗ್ತದೆ. ಒಂದೇನು ಅಂತಂದರೆ ರಾಜ್ಯದ ಶೇರ್ ಬರಬೇಕು. ಇದರಲ್ಲಿ ಕೇಂದ್ರ ದುಡ್ಡು ಬಂತು ಅಂತಂದರೆ ನೀವು ಏನು ಬೇಕಾದರೂ ಮಾಡೋದಲ್ಲ, ನೀನು ಕೂಡ ಎಷ್ಟು ಕೊಡ್ತೀಯೋ ಕೊಡು, ಮತ್ತು ಕೇಂದ್ರ ಸರ್ಕಾರದಿಂದ ಕೂಡ ಅದಕ್ಕೆ ದುಡ್ಡನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅದರಲ್ಲಿ. ಸರ್, ಕೊನೆಯದಾಗ ಒಂದು ಕೇಳ್ತೀನಿ, ಮುಂದಿನ ಚುನಾವಣೆಗೆ JDS BJP ಮೈತ್ರಿಯಾಗೇ ಹೋಗುತ್ತಾ, ಅಧಿಕಾರ ತೆಗೆದುಕೊಳ್ಳುತ್ತಾ? ಖಂಡಿತವಾಗಿ ಕೂಡ ನಾವು ಇವತ್ತು MLA MP ಎಲೆಕ್ಷನಲ್ಲಿ ವರಿಷ್ಠರಾದಂಥ ದೇವೇಗೌಡರು ಕೂಡ ಹೇಳಿದ್ದಾರೆ, ಸ್ಥಳೀಯ ಸಂಸ್ಥೆಗಳದ್ದು ನಮ್ಮ ವರಿಷ್ಠರು ಕೂತ್ಕೊಂಡು ತೀರ್ಮಾನ ತಗೊಬೇಕು, ಅದರಲ್ಲಿ ಹೊಂದಾಣಿಕೆ ಇದೆಯೋ ಅಂಥೇಳಿ. 100ಕ್ಕೆ 100 ಭಾಗ ಮುಂದಿನ ವಿಧಾನಸಭಾ ಚುನಾವಣೆ, ಅದರ ನಂತರ ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಈಗಿರೋ ಪರಿಸ್ಥಿತಿಯಲ್ಲಿ ನಾವು ಅಲಯನ್ಸಲ್ಲೇ ಹೋಗಬೇಕು ಅಂತೇಳಿ ನಮ್ಮ ವರಿಷ್ಠರು ತೀರ್ಮಾನ ತೊಗೊಂಡವ್ರೆ. ನಾವಿಬ್ಬರು ಅಲಯನ್ಸಲ್ಲಿ ಹೋಯಿತು ಅಂದರೆ 150ಕ್ಕೂ ಹೆಚ್ಚಿನ ಸೀಟುಗಳನ್ನು ನಾವು ಗೆಲ್ತೀವಿ. ಸರ್, ಜೊತೆಗೆ GBL ಮೈತ್ರಿ ಹೋಗ್ತೀರಾ? GBL ಅದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ವಲ್ಪ ಹೇಳಿಕೆಗಳು ಬೇರೆ ಬೇರೆ ಇದೆ ಅದರದ್ದು. ಮೊನ್ನೆ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಸೊ ಅದಕ್ಕೊಂದು ನಮ್ಮ ಟೀಮ್ ಕೂತ್ಕೊಂಡು ಕೆಲವು ಕಡೆ, ಯಾಕಂದರೆ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಏನಾಗ್ತದೆ, ವರಿಷ್ಠರು ಬಂದು ಅಲ್ಲಿ ಸೀಟ್ ಹಂಚೋಕ್ಕಾಗಲ್ಲ. ಲೋಕಲಲ್ಲಿ ನಾವು ಸ್ಥಳೀಯವಾಗಿ ಹೊಂದಾಣಿಕೆ ಮಾಡಬೇಕು. ಕೆಲವು ಕಡೆ ಹೊಂದಾಣಿಕೆ ಆಗ್ತದೆ, ಕೆಲವು ಕಡೆ ಹೊಂದಾಣಿಕೆ ಆಗೋದಿಲ್ಲ. ಈಗ ಅವ್ರ ಪಕ್ಷ ಬಲ ಇರೋ ಕಡೆಗೆ ನಾವು ಕೊಡಬೇಕಾಗ್ತದೆ, ಅವ್ರ ಬಲ ಇಲ್ಲದೇ ಇರೋ ಕಡೆ ನಮ್ಮ ಸ್ಥಾನಗಳನ್ನು ಕೊಡಬೇಕು ಅಂದಾಗ ನಮ್ಮವರು ವಿರೋಧ ಮಾಡ್ತಾರೆ. ಇದೊಂದು ಸ್ವಲ್ಪ ಗೊಂದಲವಾದಂಥ ಇರ್ತಕ್ಕಂಥದ್ದೇ. ಸೊ ಅದನ್ನು ಸ್ಥಳೀಯವಾಗಿ ಬಗೆಹರಿಸ್ತಾರೋ ಇಲ್ಲ ರಾಜ್ಯ ಮಟ್ಟದಲ್ಲಿ ಬಗೆಹರಿಸ್ತಾರೋ ನಮ್ಮ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ತೀರ್ಮಾನ.